ನಮಸ್ಕಾರ, ನಾನು ಅಭಿಷೇಕ್. ಶೇರ್ ಮಾರ್ಕೆಟ್ನಲ್ಲಿ ನನ್ನ ಅನುಭವವನ್ನು ಅಥವಾ ಟ್ರೇಡಿಂಗ್ ಅನುಭವವನ್ನು ನಿಮಗೆ ಹಂಚಿಕೊಳ್ತಾ ಇದ್ದೇನೆ. ಸುಮಾರು 2014ನೇ ಇಸ್ವಿಯಲ್ಲಿ ನಾನು ಒಂದು ಪೋರ್ಟ್ಫೋಲಿಯೋ ಅಂದರೆ ಇಕ್ವಿಟಿ ಶೇರ್ಗಳ ಸೈಜು, ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಸ್ಕ್ರಿಪ್ಗಳ ನಿಯಮಗಳನ್ನು ಒಳಗೊಂಡಂತೆ ಪೋರ್ಟ್ಫೋಲಿಯೋ ಆಗುತ್ತದೆ. ಸುಮಾರು ಪೋರ್ಟ್ಫೋಲಿಯೋವನ್ನು ಬಿಲ್ಟಪ್ ಮಾಡಿದೆ 2014ರಲ್ಲಿ. ಅದಕ್ಕೆ ನಾನು ಚಾಕ್ಲೇಟ್ ಸೈಜ್ ಶೇರ್ ಅಂದರೆ ಇನ್ ಬಿಟ್ವೀನ್ ₹5 ಶೇರ್ ಅಂದರೆ ₹5 ಒಳಗಿನ ಶೇರ್ಗಳಿಗೆ ಚಾಕ್ಲೇಟ್ ಶೇರ್ ಅಂತ ನೇಮ್ ಮಾಡಿ ಅವನನ್ನು ನಾವು ಪರ್ಚೇಸ್ ಮಾಡಿದೆ. ಸಾಮಾನ್ಯವಾಗಿ ಇವನು ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಅಥವಾ ಪೆನಿ ಸ್ಟಾಕ್ಸ್ ಅಂತ ಅಂತಾರೆ. ಆ ಸ್ಟಾಕ್ಗಳನ್ನು ನಾನು ನಿಮಗೆ ಹೇಳ್ತೇನೆ. ಪರ್ಚೇಸ್ ಅಥವಾ ಬೈ ಮಾಡಿದ್ದು ಡೇಟು ಕೂಡ ನನ್ನ ಕಡೆ ಇದೆ, ಸೆಲ್ ಮಾಡಿದ್ದು ಡೇಟು ಇದೆ. ಕಾಂಟ್ರಾಕ್ಟ್ ನೋಟ್ ಅಂದರೆ ಬಿಲ್ ಕಾಂಟ್ರಾಕ್ಟ್ ನೋಟ್ ಇರುತ್ತೆ, ಅದು ಕೂಡ ಇದೆ. ನಾನು ಯಾವ ರೀತಿ ಚಾಕ್ಲೇಟ್ ಸೈಜ್ ಶೇರ್ಸನ್ನು ಪರ್ಚೇಸ್ ಮಾಡಿದ್ದೆ, ಯಾವ ರೇಟ್ಗೆ ಮಾರಿದೆ, ಇದು ನನ್ನ ಸ್ವಂತ ಅನಾಲಿಸಿಸ್ ರಿಸರ್ಚ್ ಮೇಲೆ ತೆಗೆದುಕೊಂಡಿದ್ದೆ. ಯಾವುದೇ ಕ್ಯಾಂಡಲ್ ಪಿಕ್ ಥಿಯರಿ ಅಥವಾ ಚಾರ್ಟ್ ಅನಾಲಿಸಿಸ್ ಮಾಡಿಲ್ಲ. ಆ ಶೇರ್ಸ್ಗಳ ಹೆಸರನ್ನು ನಾನು ಹೇಳ್ತೇನೆ. 2014ರಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಶೇರು ಮೊದಲನೇದು ಇಂಡೋ ಸೋಲಾರ್ ಅಂತ ಶೇರು. ಅದನ್ನು ಯಾವ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ 200 ಕ್ವಾಂಟಿಟಿ ₹2.50 ನಾನು ಪರ್ಚೇಸ್ ಮಾಡಿದೆ. ಅದರ ಸುಮಾರು ಮೊತ್ತ ₹500 ಮತ್ತು 3i ಇನ್ಫೋಟೆಕ್ ಅಂತ ಒಂದು 50 ಕ್ವಾಂಟಿಟಿ ಶೇರ್ಗಳನ್ನು ಪರ್ಚೇಸ್ ಮಾಡಿದೆ, ಸುಮಾರು ₹5.50. ಅದರ ಮೊತ್ತ ₹300 ಅಂದರೆ ₹300. ಇನ್ನು ಟೆಕ್ ಪ್ರೋ ಸಿಸ್ಟಮ್ಸ್ ಅಂತ 50 ಕ್ವಾಂಟಿಟಿ ಶೇರ್ಸನ್ನು ಪರ್ಚೇಸ್ ಮಾಡಿದೆ, ಸುಮಾರು ₹10 ಇದ್ದಂಗೆ. ಇನ್ನು ಸೆಲ್ ಮಾರ್ಕೆಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂತ SCL ಮ್ಯಾನುಫ್ಯಾಕ್ಚರಿಂಗ್ ಅಂತ ಇದರ ಕ್ವಾಂಟಿಟಿ 100 ಕ್ವಾಂಟಿಟಿ ₹3.80 ಪರ್ಚೇಸ್ ಮಾಡಿದೆ. ಇನ್ನು ಫಿನ್ಕಾಪ್ ಗೋಯನಕಾ ಲಿಮಿಟೆಡ್ ಅಂದರೆ UI ಫೈನಾನ್ಸ್ ಅಂತ ಈಗ ಮರ್ಜ್ ಆಗಿದೆ, ಅವು 50 ಕ್ವಾಂಟಿಟಿ ಪರ್ಚೇಸ್ ಮಾಡಿದೆ, ಸುಮಾರು ₹8. ಇನ್ನು ಜಿಯೋನಕ್ಕಾ ಗೋಲ್ಡನ್ ಡೈಮಂಡ್ಸ್ ಇದನ್ನು 100 ಕ್ವಾಂಟಿಟಿ ₹5 ಪರ್ಚೇಸ್ ಮಾಡಿದೆ. ಇದರದ ಒಟ್ಟು ಮೊತ್ತ ₹5,000. ಯಾವ ದಿನಾಂಕದಲ್ಲಿ ಅಂದರೆ 2014 12/6/2014 ಈ ಡೇಟ್ನಲ್ಲಿ ಇದರ ಮೊತ್ತ ವ್ಯಾಲ್ಯೂಯೇಷನ್ ಇಷ್ಟಿರುತ್ತದೆ, ₹5,500 ವಿತ್ ಬ್ರೋಕರೇಜ್ ಅಮೌಂಟು, ಡೆಲಿವರಿ ಅಮೌಂಟು, ಬೈ ಡೆಲಿವರಿ ಅಮೌಂಟ್ ವಿತ್ 5,800. ಪೆನ್ನಿ ಸ್ಟಾಕ್ ಇರೋದ್ರಿಂದ ಸ್ವಲ್ಪ ಡೆಲಿವರಿ ಚಾರ್ಜಸ್, ಬ್ರೋಕರೇಜ್ ಚಾರ್ಜಸ್ ಜಾಸ್ತಿ ಇತ್ತು, ಆದ ಕಾರಣ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನು ಇದರ ವ್ಯಾಲ್ಯೂಯೇಷನ್ ಅಂದರೆ ಪೋರ್ಟ್ಫೋಲಿಯೋ ಎಷ್ಟು ಹೈ ಹೋಗಿ ಬಂದಿದೆ ಅಂತ ನಾನು ನಿಮಗೆ ಹೇಳ್ತಾನೆ. ಇವತ್ತರ ಎಲ್ಲ ಪ್ರೂಫ್ ಇದೆ ನನ್ನ ಕಡೆ. ಪರ್ಚೇಸ್ ಮತ್ತು ಹೈ ಸೆಲ್ ಮಾಡಿರೋದು ಸುಮಾರು ₹5,000 ಇನ್ವೆಸ್ಟ್ಮೆಂಟ್ ಅಂದರೆ ಪೆನಿ ಸ್ಟಾಕ್ಸ್ಗಳ ಮೊತ್ತ. ಇಂಡೋ ಸೋಲಾರು ಇದರದು ಈಗ ವಾರೆ ಎನರ್ಜಿದಾಗಿ ಕನ್ವರ್ಟ್ ಆಗಿದೆ. ಇದರದ್ದು ಮ್ಯಾಕ್ಸಿಮಮ್ ಹೈ ಅಂದರೆ 2014ರಿಂದ 2016 ಏನು ಬಿಟ್ವೀನ್ ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂಮ್ ಹೈ ಅಂದರೆ ರೇಟ್ ಹೈ ಅಂದರೆ ₹650. ನಾನು ಪರ್ಚೇಸ್ ಮಾಡಿದ್ದು ₹2.50. ಇನ್ನು 3i ಇನ್ಫೋಟೆಕ್ ಶೇರು 50 ಕ್ವಾಂಟಿಟಿ ಶೇರ್ ಬೈ ಮಾಡಿದ್ದೆ ಅಂತ ನಿಮಗೆ ಮೆನ್ಷನ್ ಮಾಡಿದ್ದೆ. ಅದರ ಮ್ಯಾಕ್ಸಿಮಮ್ ಹೈಯು 300ಗೆ ಹೋಗಿದೆ. ಮುಂದೆ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ SCL ಮ್ಯಾನುಫ್ಯಾಕ್ಚರಿಂಗ್ 100 ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದೆ, ₹3.80. ಇದರದ್ದು ಮ್ಯಾಕ್ಸಿಮಮ್ ಹೈಯು ₹1,800. 3i ಇನ್ಫೋಟೆಕ್ದು ₹130, 300 ಹೇಳಿದೆ, ಇನ್ನು ಫಿನ್ ಗೋಯನಕಾ ಲಿಮಿಟೆಡ್ 50 ಕ್ವಾಂಟಿಟೀಸ್ ಪರ್ಚೇಸ್ ಮಾಡಿದ್ದೆ. ಇದರದ್ದು ಮ್ಯಾಕ್ಸಿಮಮ್ ಹೈಯು ₹50. ಅಂದರೆ ಸುಮಾರು ಇವೆಲ್ಲವನ್ನು ನಾವು ನೋಡಿದರೆ ಇವತ್ತಿನ ವ್ಯಾಲ್ಯೂಯೇಷನ್
ಅಂದರೆ ಇನ್ ಬಿಟ್ವೀನ್ 2014 ಆ್ಯಂಡ್ 2026 ಇನ್ ಬಿಟ್ವೀನ್ ಇದರ ಮ್ಯಾಕ್ಸಿಮಮ್ ವ್ಯಾಲ್ಯೂಮ್ ಹೈ, ಅಂದರೆ ಈ ಸದ್ಯದ ಮಟ್ಟಿನಲ್ಲಿ ಇವತ್ತರ ವ್ಯಾಲ್ಯೂಯೇಷನ್ ಎಲ್ಲ ಕಡಿಮೆ ಇದೆ. ನಾನು ಹೈ ವ್ಯಾಲ್ಯೂಮ್ ಆಫ್ ಪ್ರೈಸ್ ಇದ್ದಾಗ ಇದನ್ನು ಸೆಲ್ ಮಾಡಿದ್ದೇನೆ. ಟೋಟಲ್ ಇದರ ಮೊತ್ತ ನಾನು ಇನ್ವೆಸ್ಟ್ ಮಾಡಿದ್ದು 5,000. ಇದು 2014 ಇಂಟು 2026ಗೆ ಇದರದ ಇನ್ ಬಿಟ್ವೀನ್ ಪೀರಿಯಡ್ದಾಗ 3,35,000 ರೂಪೀಸ್ ಆಗಿದೆ. ಇದರ ಮೊತ್ತ ನನ್ನ ಕಡೆ ಕಾಂಟ್ರಾಕ್ಟ್ ನೋಟ್ಸ್ ಇದ್ದಾವೆ. ನಾನು ಸುಳ್ಳು ಹೇಳ್ತಿಲ್ಲ. ನಂದು ಟ್ರೇಡಿಂಗ್ ಅಕೌಂಟು ಸುಶೀಲ್ ಫೈನಾನ್ಸ್ದಲ್ಲಿ ನನ್ನ ಟ್ರೇಡಿಂಗ್ ಅಕೌಂಟ್ ಇತ್ತು. 2014ರಲ್ಲಿ ತೆಗೆದಿದ್ದೆ. ಇದು ಸ್ವಂತ ರಿಸರ್ಚ್ ಮಾಡಿ ನಾನು ತೆಗೆದಿದ್ದೆ. ನಾನು ಹೇಗೆ ರಿಸರ್ಚ್ ಮಾಡಿದ್ದೆ ಅಂದರೆ, ಯಾವಾಗಲೂ 52 ವೀಕ್ ಲೋ ಹೈ ಶೇರ್ಗಳನ್ನು ಪರ್ಚೇಸ್ ಮಾಡ್ತಾ ಹೋದೆ. ಅವು ಪೆನಿ ಸ್ಟಾಕ್ಸ್ ಅಂತ, ಚಾಕ್ಲೇಟ್ ಸ್ಟಾಕ್ಸ್ ಅಂತ. ಅದಕ್ಕಾಗಿ ಇದು ನನ್ನ ಅನುಭವವನ್ನು ನಾನು ನಿಮಗೆ ಹಂಚಿಕೊಂಡಿದ್ದೇನೆ. ದಯವಿಟ್ಟು ಶೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಯಾರ ಮಾತು ಕೇಳಿ ಮಾಡಬೇಡಿ. ಸಿಕ್ಕಂಗೆ ಇನ್ವೆಸ್ಟ್ ಮಾಡ್ಕೊತ ಹೋಗಬೇಡಿ. ಇದು ಸ್ವಲ್ಪವಾಗಿ ಮಾಡಿ, ಅಂದರೆ ಲಾಸ್ ಆದರೆ ಲೋ ಮಾರ್ಜಿನ್ದಾಗ ಆಗುತ್ತೆ. ಬೈ ದೀಸ್ ಶೇರ್ಸ್ ಆಟ್ ಇನ್ವೆಸ್ಟೆಡ್ ₹5,000 ಆ್ಯಂಡ್ the current value in 2026, in between 2014 and 2026, the value is 3,35,000 ತನಕ ಹೋಗಿ ಬಂದಿದೆ ಹೈಯು. ಈ ರೀತಿಯಾಗಿರ್ತವೆ. ಇನ್ನೂ ಕೆಲವೊಂದು ಶೇರ್ಸ್ ಇದ್ದಾವೆ, ಅವು ಇನ್ನೂ ಜಾಸ್ತಿ ಆಗಬೇಕು. ಅವತ್ತರ ರೇಟ್ ಜಾಸ್ತಿ ಆದಮೇಲೆ ನಿಮಗೆ ನಾನು ಮೆನ್ಷನ್ ಮಾಡ್ತೇನೆ. ಟೋಟಲ್ ನಂಬರ್ ಆಫ್ ಶೇರ್ಸ್ ನಾನು ಪರ್ಚೇಸ್ ಮಾಡಿದ್ದು 8. ಇನ್ನು ಕೆಲವು ಶೇರ್ಸು ಜಾಸ್ತಿ ಆಗಬೇಕಾಗಿದೆ. ಟೆಕ್ ಪ್ರೋ ಸಿಸ್ಟಮ್ದು 50 ರೂಪೀಸ್ಗೆ ಹೋಗಿ ಬಂದಿದೆ. ಈಗ ಸದ್ಯ ಇವೆಲ್ಲ ಡಿಲಿಸ್ಟಿಂಗಲ್ಲಿದ್ದಾವೆ. ಇವೆಲ್ಲ ನಾನು ಸೆಲ್ ಮಾಡಿದ್ದೇನೆ. ಇದು ನನ್ನ ಅನುಭವವನ್ನು ನಿಮಗೂ ಶೇರ್ ಮಾಡಿದ್ದೇನೆ. ಇದು ಸ್ವಂತ ಅನುಭವ. ದಯಮಾಡಿ ಯಾರು ಇನ್ವೆಸ್ಟ್ ಮಾಡಬೇಕಾದ್ರೆ ಸಿಕ್ಕಂಗೆ ಶೇರ್ ಮಾರ್ಕೆಟ್ ಅಥವಾ ಯಾವ ಥರಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಂತ ಯೋಚನೆ ಅಥವಾ ಸ್ವಂತ ಬುದ್ಧಿಯಿಂದ ಮಾಡಿ, ಅಥವಾ ಯಾವುದಾದ್ರೂ ಅನುಭವಿಸ್ತಾರನ್ನು ಕೇಳಿ ಇನ್ವೆಸ್ಟ್ ಮಾಡಿ. ಸಿಕ್ಕಂಗೆ ಇನ್ವೆಸ್ಟ್ ಮಾಡಿ ದುಡ್ಡು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ.